ನ್ಯಾಯಕ್ಕಾಗಿ ಧ್ವನಿ ಇಳಕಲ್ನಲ್ಲಿ ನರೇಗಾ ನೌಕರರ ಹೋರಾಟ. ಬೇಡಿಕೆಗಳಿಗೆ ನ್ಯಾಯ ಬೇಕು. ಇಳಕಲ್ನಲ್ಲಿ ಗ್ರಾಮ ಪಂಚಾಯತ್ ನೌಕರರ ಧರಣಿ. ಕಾಯ್ದೆ ಬದಲಾವಣೆ ವಿರುದ್ಧ ಕೂಗಿದ ಕಾರ್ಮಿಕರ ವರ್ಗ ಇಳಕಲ್ ಟಿಪ್ಪಿ ಎದುರು ಧರಣಿ. ಶ್ರಮಕ್ಕೆ ಮೌಲ್ಯ ಕೊಡಿಸಿ ಇಳಕಲ್ನಲ್ಲಿ ನರೇಗಾ ನೌಕರರ ಜೋರಾದ ಧ್ವನಿ. ಬೇಡಿಕೆ ಈಡೇರಿಸಿ ಶ್ರಮಿಕರ ಹಕ್ಕು ಉಳಿಸಿ. ಸಾಮೂಹಿಕ ಧರಣಿಯಿಂದ ಸರ್ಕಾರಕ್ಕೆ ಎಚ್ಚರಿಕೆ. ಇಳಕಲ್ ಗ್ರಾಮ ಪಂಚಾಯತ್ ನೌಕರರ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಇಳಕಲ್ ತಾಲೂಕಾ ಪಂಚಾಯಿತಿ ಮುಂದೆ ನರೇಗಾ ನೌಕರರ ಪ್ರತಿಭಟನೆ. ಇಳಕಲ್ ಕರ್ನಾಟಕ ರಾಜ್ಯ ಗ್ರಾಮ ಪಂಚಾಯತ್ ನೌಕರರ ಸಂಘ ರಾಜ್ಯದ ಎಲ್ಲಾ ಗ್ರಾಮ ಪಂಚಾಯತ ನೌಕರರಿಂದ ಮುಷ್ಕರಕ್ಕೆ ಕರೆ ನೀಡಿದ ಹಿನ್ನೆಲೆಯಲ್ಲಿ ಇಳಕಲ್ಲ ತಾಲೂಕು ಸಮಿತಿ CITU ಸಂಘದ ಬೇಡಿಕೆಗಳಾದ 1. ಕಾರ್ಮಿಕರ ವಿರೋಧಿ 4 ಲೇಬಲ್ ಕೋಡ್ಗಳ ಜಾರಿ ವಿರೋಧಿಸಿ 2. ಕರಡು ಅಧಿಸೂಚನೆಯಲ್ಲಿ 31,000 ರೂಪಾಯಿ ನಿಗದಿಪಡಿಸಿ ಅಂತಿಮಗೊಳಿಸಬೇಕು. 3. ಪಿಂಚಣಿ ಜಾರಿಗೊಳಿಸುವುದು. 4. ಸೇವಾ ಹಿರಿತನದ ಮೇಲೆ ವೇತನ ಹೆಚ್ಚಳ ಮಾಡಬೇಕು. 5. ಪಂಚಾಯತಿಗೆ 1 SDA ಹಾಗೂ 2ನೇ DOಗಳನ್ನು ನೇಮಕಾತಿ ಮಾಡಿಕೊಳ್ಳಬೇಕು. 6. ಆರೋಗ್ಯ ವಿಮೆ ಜಾರಿ ಮಾಡಬೇಕು. ಈ ಬೇಡಿಕೆಗಳನ್ನು ಈಡೇರಿಸುವ ಸಲುವಾಗಿ ಇಂದು ರಾಜ್ಯದ ಎಲ್ಲಾ ಗ್ರಾಮ ಪಂಚಾಯತ್ ನೌಕರರು ತಾಲೂಕು ಪಂಚಾಯತ್ ಮುಂದೆ ಧರಣಿ ಕುಳಿತು ಇಳಕಲ್ ಕಾರ್ಯನಿರ್ವಾಹಕ ಅಧಿಕಾರಿಗಳು ತಾಲೂಕು ಪಂಚಾಯತ್ ಇವರ ಮೂಲಕ ಸರ್ಕಾರಕ್ಕೆ ಮನವಿ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯತ್ ನೌಕರರ ಸಂಘದ ಅಧ್ಯಕ್ಷರು ಉಪಾಧ್ಯಕ್ಷರಾದ ಅಶೋಕ ಮಲಗಿಹಾಳ, ಪ್ರಧಾನ ಕಾರ್ಯದರ್ಶಿಯಾದ ಸಂಗಮೇಶ ಗೌಡರ, ಮಂಜುನಾಥ್ ತುಪ್ಪದ, ಸಂಗಪ್ಪ ಅಗಸಿಮುಂದಿನ, ಅಯ್ಯಪ್ಪ ಭಂಡಾರಿ, ಅಮರೇಶ್ ರಾಮತಾಳ, ಯಲಬುರೇಶ್, ತಾಲೂಕು ಗ್ರಾಮ ಪಂಚಾಯತ್ ನೌಕರರ ಸಂಘದ ಬಿಲ್ ಕಲೆಕ್ಟರ್, ಡಾಟಾ ಎಂಟ್ರಿ ಆಪರೇಟರ್, ವಾಟರ್ ಮ್ಯಾನ್ಗಳು, ಸ್ವಚ್ಛತೆಗಾರರು ಹೋರಾಟದಲ್ಲಿ ಭಾಗವಹಿಸಿದ್ದರು. ವರದಿಗಾರರು ಶರಣಗೌಡ ಕಂದಕೂರ್. 21,000 ಕನಿಷ್ಠ ವೇತನ ಕೊಡದ ಹೇಳಿ ಸರ್ಕಾರಕ್ಕೆ ಬೇಕೇ ಬೇಕು, ಬೇಕೇ ಬೇಕು, ಕನಿಷ್ಠ ವೇತನ ಕೊಡದ ಸರ್ಕಾರಕ್ಕೆ ಕೊಡದ ಹೇಳಿ ಸರ್ಕಾರಕ್ಕೆ ಬೇಕೇ ಬೇಕು, ಏನೇ ಬರಲಿ ಏನೇ ಬರಲಿ ಬೇಕೇ ಬೇಕು, ಬೇಕೇ ಬೇಕು. CITU ಕನಿಷ್ಠ ವೇತನ ಕೊಡದ ಹೇಳಿ ಸರ್ಕಾರಕ್ಕೆ, ಕನಿಷ್ಠ ವೇತನ ಕೊಡದ ಸರ್ಕಾರಕ್ಕೆ ಹೋರಾಟ, ಎಲ್ಲಿವರೆಗೆ ಹೋರಾಟ? ಬೇಕು, ಎಲ್ಲಿವರೆಗೆ ಹೋರಾಟ? ಎಲ್ಲಿವರೆಗೆ ಹೋರಾಟ? CITU ಬೇಕೇ ಬೇಕು. ಏನೇ ಬರಲಿ ಬೇಕೇ ಬೇಕು, ಬೇಕೇ ಬೇಕು. CITU ವೇತನ ನೀಡದ ಸರ್ಕಾರಕ್ಕೆ, ನೀಡದ ಸರ್ಕಾರಕ್ಕೆ CITU ಕಾರ್ಮಿಕ ರಾಜ್ಯ ಸರ್ಕಾರಕ್ಕೆ, ಕಾರ್ಮಿಕ ರಾಜ್ಯ ಸರ್ಕಾರಕ್ಕೆ ಕನಿಷ್ಠ ವೇತನ ನಿಗದಿ ಮಾಡದ ಸರ್ಕಾರಕ್ಕೆ, ಕನಿಷ್ಠ ವೇತನ ನಿಗದಿಪಡಿಸದ ಸರ್ಕಾರಕ್ಕೆ ಸರ್ಕಾರಕ್ಕೆ ಕಾರ್ಮಿಕ ರಾಜ್ಯ ಸರ್ಕಾರಕ್ಕೆ
ಕರ್ನಾಟಕ ರಾಜ್ಯ ಗ್ರಾಮ ಪಂಚಾಯಿತಿ ನೌಕರರ ಸಂಘ CI2 ಸಂಯೋಜಿತ ತಾಲೂಕಾ ಸಮಿತಿ ಇಳಕಲ್ ವತಿಯಿಂದ ನಾವು ಇಳಕಲ್ ತಾಲೂಕಾ ಎಲ್ಲ ಗ್ರಾಮ ಪಂಚಾಯಿತಿ ಸಿಬ್ಬಂದಿಗಳು ವಿವಿಧ ವೃಂದದ ಸಿಬ್ಬಂದಿಗಳು ಎಲ್ಲರೂ ಸೇರಿ ಇವತ್ತು ಮುಷ್ಕರ ಹಮ್ಮಿಕೊಂಡಿದ್ದು ರಾಜ್ಯಾದ್ಯಂತ ಮುಷ್ಕರ ಇರುವುದರಿಂದ ನಾವು ಕೂಡ ನಮ್ಮ ತಾಲೂಕು ಪಂಚಾಯಿತಿ ಮುಂದೆ ಮುಷ್ಕರ ಹಮ್ಮಿಕೊಂಡಿದ್ದೇವೆ. ಈಗ ನಮಗೆ ಕೆಲಸದ ಒತ್ತಡ ಜಾಸ್ತಿ ಆಗಿದೆ, ನಮಗೆ ಸರಿಯಾಗಿ ಸಂಬಳ ಕೊಡುವುದಿಲ್ಲ. ಸಾಕಷ್ಟು ನಮಗೆ ಎಲ್ಲರಿಗೂ 6-7 ತಿಂಗಳಿಂದ ಸಂಬಳ ಬಾಕಿ ಇದಾವೆ. ಆಮೇಲೆ DO ಸಿಬ್ಬಂದಿಗೆ ಸಾಕಷ್ಟು ಕೆಲಸದ ಒತ್ತಡ ಜಾಸ್ತಿ ಇದೆ. ಆಮೇಲೆ ನಮ್ಗೆ ಮೇಲಾಧಿಕಾರಿಗಳಿಂದ ಕಿರಿಕಿರಿ ಜಾಸ್ತಿ ಇದೆ. ಆಮೇಲೆ ಲೋಕಲ್ ಜನಗಳು ಕೂಡ ನಮ್ಮ ಸಣ್ಣ ಸಿಬ್ಬಂದಿ ಮೇಲೆ ಭಾಳ ಕೆಲಸದ ಒತ್ತಡ ಹಾಕ್ತಾರೆ ಮತ್ತು ರಾಜಕೀಯ ತಂದು ನಮಗೆ ಭಾಳ ತೊಂದರೆ ಕೊಡ್ತಾರೆ. ಈ ರೀತಿಯಾಗಿ ನಮಗೆ ಏನೂ ಸರ್ಕಾರದಿಂದ ಸೌಕರ್ಯಗಳಿಲ್ಲ. ನಮ್ಗೆ ಎಲ್ಲ ರೀತಿಯಿಂದ ಭರ್ತಿ ಕೊಡಬೇಕು, ಸೌಕರ್ಯ ಕೊಡಬೇಕು, ನಮ್ಮನ್ನು ಕೂಡ ಸರ್ಕಾರ ನೌಕರನಾಗಿ ಪರಿಗಣಿಸಬೇಕು. ನಮ್ಮ ಸಿಬ್ಬಂದಿಗೆ ಸಾಕಷ್ಟು ತೊಂದರೆಗಳಿದೆ. ಈಗ ವಾಟರ್ ಮ್ಯಾನ್ ಇರ್ತಾರೆ, ರಾತ್ರಿ 12 ಗಂಟೆಗೂ ಬಂದು ಮೋಟ್ರ್ ಚಾಲೂ ಮಾಡಂತ ಕೇಟೆ ಊರಾಗ ಲೋಕಲ್ ಮೆಂಬರ್ಗಳು ತೊಂದರೆ ಮಾಡ್ತಾರೆ. ಅವಾಗ ಹೋಗಿ ಚಾಲೂ ಮಾಡಿ ಹೆಚ್ಚು ಕಡಿಮೆ ಏನಾರ ಆದ್ರೆ ಅದಕ್ಕೆ ಯಾವ ಸರ್ಕಾರನೂ ಕೂಡ ನಮ್ಗೆ ಕ್ರಮ ಕೈಗೊಳ್ಳಂಗಿಲ್ಲ. ಆಮೇಲೆ ಬಿಲ್ ಕಲೆಕ್ಟ್ರಿಗೆ ಈಗ ಸಾಕಷ್ಟು ವಸೂಲಿ ಒತ್ತಡ ಹಾಕಿದ್ದಾರೆ. ವಸೂಲಿ ಮಾಡಲಿಲ್ಲ ಅಂದ್ರೆ ಏನು ಗೊತ್ತಿಲ್ಲ, ನಿಮ್ಗೆ ನೋಟಿಸ್ ಜಾರಿ ಮಾಡ್ತೀವಿ, ನೀವು ವಸೂಲಿ ಮಾಡಲೇಬೇಕಂತ ಒತ್ತಡ ಹಾಕ್ತಾರೆ. ಜನಗಳ ಹತ್ರ ಕೇಳಿದ್ರೆ ನೀವು ಸರಿಯಾಗಿ ಮೂಲಭೂತ ಸೌಕರ್ಯ ಕೊಡಂಗಿಲ್ಲ, ನರೇಗಾದಾಗ ನಮಗೆ ಕಾಮಗಾರಿ ಕರೆಕ್ಟಾಗಿ ಬಿಲ್ ಮಾಡಿಲ್ಲ, ನಾವು ನಿಮ್ಗೆ ವಸೂಲಿ ಕೊಡಲ್ಲ ಅಂತೇಳಿ ಸಾಕಷ್ಟು ಒತ್ತಡ ನಮ್ಮ ಬಿಲ್ ಕಲೆಕ್ಟರ್ ಮೇಲೇನೂ ಕೂಡ ಒತ್ತಡ ಇದೆ. ಈ ರೀತಿಯಾಗಿ ವಿವಿಧ ಒತ್ತಡವನ್ನು ನಮ್ಮ ಮೈ ಮೇಲೆ ಹಾಕ್ಕೊಂಡು ಇವತ್ತು ನಾವು ಗ್ರಾಮ ಪಂಚಾಯಿತಿ ನೌಕರರು ಎಲ್ಲ ಒತ್ತಡವನ್ನು ಹೇರ್ಕೊಂಡು ನಾವು ಕೆಲಸ ಮಾಡಿದರೂ ಕೂಡ ನಮ್ಗೆ ಸರಿಯಾದ ಸಂಬಳ ಇಲ್ಲ, ಸರಿಯಾದ ಸರ್ಕಾರಿ ಸೌಲಭ್ಯ ಇಲ್ಲ. ಈ ರೀತಿಯಾಗಿ ನಮ್ಮ ರಾಜ್ಯಾಧ್ಯಕ್ಷರು ಇಡೀ ರಾಜ್ಯದಲ್ಲಿ ಎಲ್ಲರಿಗೂ ಕೂಡ ಇದು ಒಂದು ಮುಷ್ಕರ ಹಮ್ಮಿಕೊಂಡಿದ್ವಿ. ಈ ಮುಷ್ಕರಕ್ಕೆ ನಾವು ಎಲ್ಲ ರೀತಿಯಿಂದ ರೆಡಿ ಇದ್ದೀವಿ. ಮುಂದಿನ ದಿನಮಾನದಲ್ಲಿ ಕೂಡ ನಮ್ಮ ಬೇಡಿಕೆ ಈಡೇರಲಿಲ್ಲ ಅಂದ್ರೆ ಇನ್ನೂ ಇಂಥ ಮುಷ್ಕರ ಹೆಚ್ಚಿನ ರೀತಿಯಿಂದ ನಾವು ಹಮ್ಮಿಕೋತೀವಿ ಅಂತ ಹೇಳಿ ಈ ಮೂಲಕ ಹೇಳಲು ಬಯಸುತ್ತೇನೆ. ನೌಕರರ ಸಂಘ CI2 ಸಂಯೋಜಿತ ಇಳಕಲ್ ತಾಲೂಕಾ ಸಮಿತಿ ವತಿಯಿಂದ ನಾವು ಇವತ್ತು ಇಳಕಲ್ ತಾಲೂಕು ಪಂಚಾಯಿತಿ ಮುಂದೆ ಧರಣಿ ಮಾಡ್ತಾ ಇದ್ದೀವಿ. ಎಲ್ಲ ನಮ್ಮ ಇಳಕಲ್ ತಾಲೂಕಿನ ಗ್ರಾಮ ಪಂಚಾಯಿತಿ ಸಿಬ್ಬಂದಿಗಳು ಸೇರಿ ನಾವು ಧರಣಿ ಮಾಡ್ತಾ ಇದ್ದೀವಿ. ನಮ್ಮ ಬೇಡಿಕೆಗಳು: ಒಂದು, ಕರಡು ಅಧಿಸೂಚನೆಯಲ್ಲಿ ರೂ 31,000 ನಿಗದಿಪಡಿಸಿ ಅಂತಿಮಗೊಳಿಸುವುದು. ಇನ್ನೊಂದು, ಪಿಂಚಣಿ ಸೇವಾ ಹಿರಿತನದ ಮೇಲೆ ಭತ್ಯೆ ಹೆಚ್ಚಳ ಮಾಡೋದು. ಆಮೇಲೆ ನಿವೃತ್ತಿ ಹೊಂದಿದಂಥ ಹಿರಿಯ ಸಿಬ್ಬಂದಿಗಳಿಗೆ ಪಿಂಚಣಿ ಕೊಡೋದು. ಸೇವಾ ಹಿರಿತದ ಮೇಲೆ ವೇತನ ಪಾವತಿ ಮಾಡುವುದು. ನೇಮಕಾತಿ ಮತ್ತು ಆರೋಗ್ಯ ವಿಮೆ ಜಾರಿ ಮಾಡುವುದು. ಸ್ವಚ್ಛ ವಾಹಿನಿಯವರ ಒಡಂಬಡಿಕೆ ರದ್ದು. ತರಬೇತಿ ಪಡೆದ ಎಲ್ಲ ಕಡ್ಡಾಯ ಕೆಲಸರು 7,500 ಗೌರವಧನ ನೀಡುವುದು. ಖಾಲಿ ಹುದ್ದೆಗಳನ್ನು ಭರ್ತಿ ಮಾಡೋದು. ಮತ್ತು DOಗಳಿಗೆ ಕೆಲಸದ ಒತ್ತಡ ಜಾಸ್ತಿ ಆಗಿರೋದ್ರಿಂದ NREG ಲೇಬರ್ ಜಾಸ್ತಿ ಆಗಿರೋದ್ರಿಂದ ಅವರಿಗೆ ನಮ್ಮ ಪ್ರತಿಯೊಂದು ಪಂಚಾಯಿತಿಗೆ ಈಗ ಒಬ್ಬರು DO ಇದ್ದಾರೆ, ಇನ್ನೊಬ್ಬರು ಹೆಚ್ಚುವರಿ DOಗಳನ್ನು ನೇಮಕಾತಿ ಮಾಡ್ಕೋಬೇಕು. ಅದೊಂದು ಬೇಡಿಕೆ ನಮಗೆ. ಖಾಲಿ ಹುದ್ದೆಗಳನ್ನೆಲ್ಲ ಭರ್ತಿ ಮಾಡಬೇಕು. ಈಗ ಎಲ್ಲ ನಮ್ಮ ಹಿರಿಯ ಕಾರ್ಯದರ್ಶಿಗಳೆಲ್ಲ ರಿಟೈರ್ಡ್ ಆಗ್ಯಾರ, 60 ವರ್ಷ ಮುಗಿದಾರ. ಅವೆಲ್ಲ ಖಾಲಿ ಹುದ್ದೆಗಳದಾವ. ಈಗ ಸೀನಿಯಾರಿಟಿ ಲಿಸ್ಟ್ ಒಳಗೆ ನಾವು ಸಾಕಷ್ಟು ಜನ ಅದಾರ. ಅವನ್ನ ಮುಂಬಡ್ತಿ ಕೊಟ್ರಂದ್ರೆ ನಾವು ಕಾರ್ಯದರ್ಶಿಗಳಾಗಿ ಮುಂಬಡ್ತಿ ಕೊಟ್ರಂದ್ರೆ ನಮ್ಮ ಹಿಂದಿನವ್ರಿಗೆ ಅವಕಾಶ ಸಿಗುತ್ತೆ. ಅದನ್ನು ಸರ್ಕಾರದವ್ರದ್ದು ಯಾವುದೇ ರೀತಿ ಕೆಲಸಗಳನ್ನು ಮಾಡ್ತಾ ಇಲ್ಲ. ನಮಗೆ ಸರಿಯಾಗಿ ವೇತನನೂ ಕೊಡ್ತಾ ಇಲ್ಲ, ಪಾವತಿ ಮಾಡ್ತಾ ಇಲ್ಲ. ಇದು ನಮ್ಮ ಬೇಡಿಕೆ. ನೀವು ಮಾತಾಡಿ.